ಪಾಪಗಳು ತುಂಬಾ ಮಾಡ್ಬಿಟ್ಟಿರ್ತಾರೆ. ಅಬ್ಬಾ ಈ ಸರಿ ಮಹಾಕುಂಭ ಮೇಳಕ್ಕೆ ಹೋಗಿ ಶಾಹಿ ಸ್ನಾನ ಮಾಡ್ಕೊಂಬಂದ್ರೆ ನಾವು ಅದ್ರೆಲ್ಲಿಂದ್ರ ಮುಕ್ತಿ ಆಗ್ಬಿಡ್ತೀವಿ ಅಂತ ಅನ್ಕೋಬೇಕಾ? ಖಂಡಿತ ಆಗುತ್ತೆ. ಆ ಪೂರ್ಣವಾದ ನಂಬಿಕೆ ಇದ್ದು ನನ್ನಲ್ಲಿರೋ ಎಲ್ಲ ಪಾಪವೂ ಹೋಗುತ್ತೆ, ಮುಂದೆ ಯಾವತ್ತೂ ಇಂಥ ಪಾಪಗಳನ್ನು ಮಾಡೋದಿಲ್ಲ ಅಂತ ಅನ್ಕೊಂಡೋದ್ರೆ ಪಾಪಗಳೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಆದರೆ ನೀವು ಪಾಪ ಇದೆ ಅಲ್ಲಿ ಮುಳುಗ್ತೀನಿ ತಾಳು ನೋಡ್ತೀನಿ ಹೋಗುತ್ತಾ ಇಲ್ವಾ ಅಂತ ಅನ್ಕೊಳ್ಳೋದು, ಅಥವಾ ಮಾಡ್ಬಿಟ್ಟು ನೆಕ್ಸ್ಟ್ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಹೆಂಗೂ ಇದ್ದೇ ಇದೆಯಲ್ಲ ಇದು ಅಂತ ಅನ್ಕೊಳ್ಳೋದೆಲ್ಲ ಮಾಡಿದ್ರೆ ಹೋಗೋದಿಲ್ಲ. ಪರಿಪೂರ್ಣವಾಗಿ ಪ್ರಾಯಶ್ಚಿತ್ತ ಅಲ್ವಾ. ನನ್ನ ಮನಸ್ಸಲ್ಲಿ ಇವಾಗ ನೀವು ಇವತ್ತಿಗೂ ಸಂವಿಧಾನ ಏನು ಹೇಳುತ್ತೆ, ಏನೋ ಒಂದು ಅಪರಾಧ ಮಾಡಿದವನಿಗೆ ಕೋರ್ಟ್ಗೆ ಕರ್ಕೊಂಡು ಹೋಗ್ತೀರಿ, ಜೈಲಾಗುತ್ತೆ, ಶಿಕ್ಷೆ ಆಗುತ್ತೆ. ಏನಂತ ಹೇಳ್ತೀರಿ ಜೈಲಲ್ಲಿ? ಅವನು ಮಾಡಿರುವ ಅಪರಾಧವನ್ನ ಅವನು ತಿಳ್ಕೋಬೇಕು, ಮತ್ತೆ ಮಾಡಬಾರ್ದು. ಅದಕ್ಕೋಸ್ಕರ ತಾನೇ ಜೈಲು ಅನ್ನೋದು ಶಿಕ್ಷೆ ಅಂದ್ಬಿಟ್ಟು ಕೈ ಕಡೀರಿ ಕಾಲು ಕಡೀರಿ ಅಂತೇನು ಇಲ್ವಲ್ಲ. ಈಗ ಅದೇ ತಾನೇ ಕಾನ್ಸೆಪ್ಟು, ಆಧುನಿಕ ಕಾನ್ಸೆಪ್ಟ್. ಇದು ನಮ್ಮ ಶಾಸ್ತ್ರಗಳಲ್ಲೇ ಇದೆ. ಒಂದು ಪಾಪ ಮಾಡ್ದ, ಪಾಪವನ್ನ ಇಷ್ಟಪಟ್ಟು ಮಾಡಲಿಲ್ಲ, ಏನೋ ಕಾರಣಾಂತರದಿಂದ ಪಾಪ ಆಯಿತು, ಆದರೆ ಅವನ ಮನಸ್ಸಲ್ಲಿ ಅನ್ಕೋಬೇಕು ನಾನಿನ್ನು ಪಾಪ ಮಾಡೋದಿಲ್ಲ. ಈಗ ಮಾಡಿರೋ ಪಾಪಕ್ಕೇನು ಶಿಕ್ಷೆ? ನಾನು ಹೋಗಿ ಮಹಾಕುಂಭ ಮೇಳದಲ್ಲಿ ಅಲ್ಲಿ ಸಾಧು ಸಂತರ ದರ್ಶನ ಮಾಡಿ ಅಲ್ಲಿ ಸ್ನಾನ ಮಾಡಿ ದಾನ ಮಾಡಿ ಬರ್ತೀನಿ ಅಂತ ಅನ್ಕೋಬೇಕು. ಅದು ಮಾಡಿದ ಮೇಲೆ ಪರಿಶುದ್ಧನಾಗಬೇಕು. ಅವನು ಆಗ್ತಾನೆ ಯಾವಾಗ? ಮತ್ತೆ ನಾನು ನಿನ್ನ ಮಾಡಲ್ಲಪ್ಪ ಅಂತ ನಿಶ್ಚಯ ಮಾಡಿದಾಗ. ಅದು ಬಿಟ್ಟು ಈಗ ನಾ ಮಾಡಿದೆ ಎಲ್ಲ ಒಟ್ಟಾಗಿ 0 ಬಂದ್ಬಿಡ್ತು ಬ್ಯಾಲೆನ್ಸ್, ಇವಾಗ ನಾ ತಿರ್ಗಾ ಒಂದು 100% ಮತ್ತೆ ಸೇರಿಸ್ಕೋಬಹುದು ಅಂತ ಹೋದ್ರೆ ಆಗತ್ತೆ, ಅದಾಗುದಿಲ್ಲ. ಅಲ್ಲಿ ಪಾಪ ಹೋಗೋದಿಲ್ಲ. ಯಾಕೆ ಪಾಪ ಹೋಗೋದಿಲ್ಲ ಅಂದ್ರೆ ಇದೇ ಥಿಯರಿ ಇವಾಗ ಹೇಳಿದ್ನಲ್ಲ, ಜೈಲಿಗೆ ಹೋಗೋದೇ ಮನಃಪರಿವರ್ತನೆಗೋಸ್ಕರನೇ ಹೊರತು ಜೈಲ್ಗೆ ಹಾಕಕ್ಕಲ್ಲ. ನೀವು ಜೈಲ್ಗೆ ಹಾಕಿ 25 ವರ್ಷ ಜೈಲೊಳಗಡೆನೆ ಇದ್ದು ಮನಃಪರಿವರ್ತನೆ ಆಗದೆ ಹೋದ್ರೆ ಏನು ಪ್ರಯೋಜನ? ಹಾಗೇನೆ ಇದು ಕುಂಭಮೇಳದಲ್ಲಿ ಹೋಗೋಕ್ ಮುಂಚೆ ಮನಃಪರಿವರ್ತನೆ ಆಗಬೇಕು. ಮನಃಪರಿವರ್ತನೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು, ಮತ್ತು ಪಾಪವನ್ನು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಬೇಕು, ವಾಪಸ್. ಈ ಗ್ರಹಗಳ ಸಂಗಮದ ಈ ಮಹಾಕುಂಭ ಮೇಳದಲ್ಲಿ ಇಂಥ ರಾಶಿ ನಕ್ಷತ್ರದವರು ಹೋದ್ರೆ ಒಳ್ಳೆಯದು ಅವರಿಗೆ ಅನ್ನುವ ಪರ್ಟಿಕ್ಯುಲರ್ ಏನಾದ್ರು ಇದೆಯಾ? ಈಗ ಹಾಗೇನು ಇದೇ ರಾಶಿಯವರು ಇದೆ ಇದು ಅಂತ ಏನಿಲ್ಲ. ಯಾಕೆಂದ್ರೆ ಈವನ್ 40 ಕೋಟಿ ಜನ ಇದ್ದಾರೆ ಅಂತಂದ್ರೆ ಅಲ್ಲ 12 ರಾಶಿಯವರು 27 ನಕ್ಷತ್ರದವರು ಎಲ್ಲ ಪಾದಗಳವರು ಇದ್ದೇ ಇರಬೇಕು. ಯಾಕೆಂದ್ರೆ 12 ಕಾಂಬಿನೇಷನ್ ನೋಡಿದ್ರೆ ನೀವೆಲ್ಲ 1000-2000 ಒಳಗೆ ಬಂದ್ಬಿಡುತ್ತೆ. ಹಾಗಿದ್ರೆ 40 ಕೋಟಿ ಜನ ಇರುವಾಗ ಎಲ್ಲ ಕಾಂಬಿನೇಷನ್ ಅವರು ಇರಬೇಕು. ಹಾಗಾಗಿ ಆ ರೀತಿ ಈ ರಾಶಿಯವರು ಹೋದ್ರೆ ತುಂಬಾ ಒಳ್ಳೆಯದು, ಈ ರಾಶಿಯವರು ಹೋದ್ರೆ ಅದು ಸಾಧಾರಣ, ಇದು ಮಧ್ಯಮ, ಆ ಥರ ಎಲ್ಲ ಏನಿಲ್ಲ. ಇದು ರಾಶಿಗೂ ಜ್ಯೋತಿಷಕ್ಕೂ ಭವಿಷ್ಯಕ್ಕೂ ಸಂಬಂಧ ಇಲ್ಲದೆ ಇರುವಂತಹದ್ದು. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಉನ್ನತಿ ಮತ್ತು ಮೋಕ್ಷಕ್ಕಾಗಿ ಮಾಡುವ ಪ್ರಯತ್ನ ಆಗಿರೋದ್ರಿಂದ ಪ್ರತಿಯೊಬ್ಬರು ಮಾಡ್ತಾರೆ. ವಯಸ್ಸಾಗಿರುತ್ತೆ, ನಡೆಯೋಕೆ ಕಷ್ಟ ಆಗುತ್ತೆ, ಆದರೆ ಈ ಜನ್ಮದಲ್ಲಿ ಇದು ನೋಡೋಕೆ ಸಿಗುತ್ತೆ ಅಂತ ಟಿವಿಲಿ ನೋಡ್ತಿರ್ತಾರೆ ಅಥವಾ ಇನ್ನೆಲ್ಲ ನೋಡ್ತಿರ್ತಾರೆ, ಹೋಗೋಕ್ಕಾಗಲ್ಲ ಅವರು. ಬಟ್ ಅವರು ಕೂಡ ಈ ಒಂದು ಟೈಮ್ನಲ್ಲಿ ಮಹಾಕುಂಭ ಮೇಳದ ಈ ಅವಧಿಯಲ್ಲಿ ಮನೇಲೇ ಕೂತು ಏನಾದ್ರು ಮಾಡ್ಬೋದು ಅಥವಾ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದಾ? ಏನು ಮಾಡ್ಬೋದು? ಈಗ ನಮಗೆ ಮೊದಲಿಗಿಂತಲೂ ಕಲಿಗಾಲದಲ್ಲಿ ಧರ್ಮ ಆಚರಣೆ ತುಂಬ ಸುಲಭವಂತೆ. ನಮ್ಮ ಶಾಸ್ತ್ರಗಳು ಹೇಳ್ತವೆ ಕಲಿಗಾಲದಲ್ಲಿ ಧರ್ಮದ ಆಚರಣೆ ತುಂಬ ಸುಲಭ. ನೋಡಿ, ಆ ಕಾಲದಲ್ಲಿ ಕಾಶಿಗೆ ಹೋಗೋದು, ರಾಮೇಶ್ವರಂ ಹೋಗೋದು, ಅಯೋಧ್ಯೆ ಹೋಗೋದೆಲ್ಲ ಹುಡುಗಾಟ್ವೆ. ನಡ್ಕೊಂಡು ಹೋಗ್ಬೇಕಾಗಿತ್ತು, ಪ್ರಾಣಿಗಳು ತಿನ್ಕೊಂಡ್ಬಿಡೋದು, ಮತ್ತು ವಾಪಸ್ ಬರೋ ಗ್ಯಾರಂಟಿ ಇರ್ತಿರ್ಲಿಲ್ಲ ಅವನು. ಅದಕ್ಕೆ ಕಾಶಿ ಯಾತ್ರೆ ಮಾಡ್ತೀನಿ ಅಂತಂದ್ರೆ ಯಾವಾಗಲೂ ವಯಸ್ಸಾಗಲಿ ಇನ್ನೋರು. ಯಾಕೆಂದ್ರೆ 20 ವರ್ಷದಲ್ಲಿ ಕಾಶಿ ಯಾತ್ರೆಗೆ ಹೊಟ್ಟೋದ್ರೆ ಅವ್ನು ಬರ್ತಾನೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ. ಸ್ವಲ್ಪ ತಾಳಪ್ಪ, ಒಂದು 4 ಮಕ್ಕಳುಗಳೆಲ್ಲ ಆಗಲಿ ಆಮೇಲೆ ಕಾಶಿ ಯಾತ್ರೆ ಮಾಡು ಅನ್ನೋರು, ಅಂದರೆ ವಯಸ್ಸಾಗೋಗ್ಲಿ ಅಂತ. ಆಮೇಲೆ ಹೋದ್ರೂ ಪರವಾಗಿಲ್ಲ ಅಂತ. ಇವಾಗ ಹಾಗಿದೆಯೇ ಪರಿಸ್ಥಿತಿ? ಕಾಶಿ ಯಾತ್ರೆ ಅಂದರೆ ಇಲ್ಲಿಂದ ನಮ್ಮ ಉದಾಹರಣೆಗೆ ನಮ್ಮ ಮೈಸೂರಿಂದ ನೋಡೋದಾದರೆ ನೀವು ಸರ್ಕಾರವೇ ಟ್ರೈನ್ ಬಿಟ್ಟಿದೆ. 825 ರೂಪಾಯಿ ಕೊಟ್ಟರೆ ಕಾಶಿಗೆ ಹೋಗ್ತೀರಿ. ಆ ಕಾಲದಲ್ಲಿ 825 ಅಲ್ಲ, ಜೀವವನ್ನೇ ಪಣಕ್ಕೆ ಇಟ್ಬಿಟ್ಟು ಕಾಶಿಗೆ ಹೋಗ್ತಾ ಇದ್ರು. ಒಂದೇದು. ಎರಡನೇದು, ನೀವು ಕಾಶಿಗೆ ಹೋಗೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಕುಂಭಮೇಳ ಜಲ ಅಂತ ಒಂದು ಆರ್ಗನೈಸ್ ಮಾಡಿದೆ ಸರ್ಕಾರ. ನನಗೆ ತುಂಬ ಆಶ್ಚರ್ಯ ಆಯಿತು, ಸಂತೋಷನೂ ಆಯಿತು. ಪೋಸ್ಟ್ ಆಫೀಸಲ್ಲಿ ಒಂದಷ್ಟು ದುಡ್ಡು ಕಟ್ಟಿದ್ರೆ, ತಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ ನನಗೆ ಹರೀಶ್ ಜಿ, ಕುಂಭಮೇಳಕ್ಕೆ ಅಂತ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರು ನನಗೆ ಯಾರೋ. ಅದಕ್ಕೆ ದುಡ್ಡು ಕಟ್ಬಿಟ್ರೆ ಕುಂಭಮೇಳದ ಆ ಪ್ರಯಾಗರಾಜದ ತ್ರಿವೇಣಿ ಜಲ ತುಂಬ್ತಾ ಇದ್ದಾರೆ ದಿನ. ಅದು ಪೋಸ್ಟ್ ಪ್ಯಾಕಿಂಗ್ ಆಗಿ ನಿಮ್ಮ ಕೈಗೆ ಬರುತ್ತೆ. ಅದನ್ನು ನೀವು ಇಲ್ಲೇ ಸ್ನಾನ ಮಾಡ್ಬೋದು ನೋಡಿ. ಸೊ ಒಂದು ವೇಳೆ ನಿಮಗೆ ಅಲ್ಲಿಗೆ ಹೋಗೋಕ್ಕಾಗದೇ ಇದ್ರೂ ಕುಂಭ ಜಲವೇ ಇಲ್ಲಿಗೆ ಬರ್ತಾ ಇದೆಯಲ್ಲ. ಹಿಂದೆ ಎಲ್ಲ ನಿಮಗೆ ಗೊತ್ತಿದೆ, ಕಾಶಿಯಿಂದ ಪ್ರತಿಯೊಂದು ಮನೆಯಲ್ಲೂ ನೀರು ತಂದಿಟ್ಕೊಂಡಿದ್ದಾರೆ. ಒಂದು ಚಿಕ್ಕ ಏನು ತಾಮ್ರದ ಕುಡಿಕೆಯಲ್ಲಿ ನೀರು ತಂದು ಇವತ್ತಿಗೂ ಕೂಡ ಆಸ್ತಿಕ ಹಿಂದೂ ಜನಗಳ ಮನೆಯಲ್ಲಿ ಕುಡಿಕೆ ತಂದಿಟ್ಟಿದ್ದಾರೆ. ಪ್ರಾಣ ಹೋಗುವಾಗ ಗಂಗಾ ಜಲವನ್ನು ಬಾಯಿಗೆ ಹಾಕ್ತಾರೆ. ಇನ್ನು ಆ ಕಾಲದಲ್ಲೇ ಪ್ರಯಾಣ ಮಾಡಿ ತೊಗೊಂಬರೋರು. ಅದೇನು ಗಂಗಾ ಜಲ ಇದೆಯಲ್ಲ, ಇನ್ನೊಂದು ವಿಶೇಷ ಗಂಗೆಗೆ, ಗಂಗಾ ಜಲ ಕೆಡೋದೇ ಇಲ್ಲ. ಗಂಗೆ ನೀರೇ ಕೆಡೋದಿಲ್ಲ ಇವತ್ತಿನ ತನಕ. ಬೇರೆ ಎಲ್ಲ ನೀರು ಕೆಟ್ಟೋಗ್ಬಿಡುತ್ತೆ, ಗಂಗೆ ನೀರು ಕೆಡೋದಿಲ್ಲ. ಅದಕ್ಕೆ ಬೇರೆ ಬೇರೆ ವೈಜ್ಞಾನಿಕ ಕಾರಣಗಳು ಇದೆ.
ಅಂತಹ ಗಂಗಾ ಜಲ ಅವಾಗ ತಗೊಂಬಂದು ಸ್ಟೋರ್ ಮಾಡ್ತಿದ್ರು. ಈಗ ಹಂಗಲ್ಲ, ಸರ್ಕಾರವೇ ನಿಮ್ಗೆ ಸಪೋರ್ಟ್ ಮಾಡಿದೆ. ಅದಕ್ಕೆ ಕಲಿಯುಗ ಧರ್ಮ ಈಸಿ ಅಂತ ಹೇಳೋದು. ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟಿದ್ರೆ 300 ರೂಪಾಯಿ ಏನೋ, ನಿಮಗೆ ಕುಂಭ ಜಲ ನಿಮ್ಮ ಮನೆಗೆ ಬರುತ್ತೆ. ಕುಂಭಕ್ಕೆ ಹೋಗದೆ ಹೋದ್ರೆ ಬೇಡ, ಇದನ್ನಾದ್ರೂ ಪ್ರಯತ್ನ ಪಡ್ಬೋದಲ್ಲ, ಮಾಡ್ಬೋದು ಮನಸ್ಸಲ್ಲೇ, ಇಂಥವರೆಲ್ಲ ಮಾಡ್ಬೋದು. ಆದರೆ ಇನ್ನೊಂದು ಮಾತನ್ನು ನಾನು ನಿಮ್ಗೆ ಹೇಳಬೇಕು ಹರೀಶ್ ಅವರೇ, ಏನಪ್ಪ ಅಂತ ಕೇಳಿದ್ರೆ, ಈಗ ಸರ್ಕಾರಗಳು 10,000 20,000 ಕೋಟಿ ದುಡ್ಡೆಲ್ಲ ಖರ್ಚು ಮಾಡಿ ಅಲ್ಲಿ ಸೆಕ್ಟರ್ಸ್ಗಳನ್ನೆಲ್ಲ ಮಾಡಿ ಆ ಸೆಕ್ಟರಲ್ಲಿ ಇನ್ನೂ ಒಂದು ವಿಷಯವನ್ನು ಇಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ವೀಲ್ ಚೇರ್ಸು, ನೀರೊಳಕ್ಕೆ ಹೋಗುವಂತಹದ್ದು, ವೃದ್ಧರಿಗೆ ಅಥವಾ ವಿಕಲಚೇತನರಿಗೆ ಅಥವಾ ವಿಶೇಷ ಚೇತನರಿಗೆ, ಇವ್ರಿಗೆಲ್ಲ ಬೇಕಾದಷ್ಟು ದಿವ್ಯಾಂಗರಿಗೆ ಸಪರೇಟ್ ವ್ಯವಸ್ಥೆ ಮಾಡಿದ್ದಾರೆ ಅವರೇ. ಫ್ಲೈಟಲ್ಲಿ ಹೋಗಿ ಪ್ರಯಾಗರಾಜಲ್ಲಿ ಇಳಿದು ಅಲ್ಲಿಂದ ಕಾರಲ್ಲಿ ಹೋಗಿ ನೀರು ತನಕ ಹೋಗಿ ಅಲ್ಲಿ ನೀವು ವೀಲ್ ಚೇರ್ ಬಳಸಿ ಸ್ನಾನ ಮಾಡಿ ವಾಪಸ್ ಬರ್ಬೋದು. ಅಷ್ಟು ಫೆಸಿಲಿಟಿ ಇದೆ ಈಗ. ಆದರೆ ಆರ್ಥಿಕ ಸಮೃದ್ಧತೆ ಬೇಕಾಗ್ತದೆ. ಆರ್ಥಿಕ ಸಮೃದ್ಧಿ ಇಲ್ಲ ಅಂತ ಅನ್ನೋರು ಪೋಸ್ಟ್ ಆಫೀಸಲ್ಲಿ ಗಂಗಾ ಜಲ ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. 2025 ಪ್ರಾರಂಭದಲ್ಲೇ ಮಹಾಕುಂಭಮೇಳ ಬಂದಿರೋದ್ರಿಂದ ಈ ವರ್ಷ ಹೇಗಿರುತ್ತೆ ಗುರುಗಳೇ? ಎಲ್ಲವೂ ಒಳ್ಳೆಯದೇ. ಈ ಸಲ ಒಳ್ಳೇದಾಗತ್ತೆ ಅಂತ ನಮ್ಮ ಮೇಲ್ಕೋಟೆ ಸಂಕ್ರಾಂತಿ ಫಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಒಳ್ಳೇದಾಗತ್ತೆ ಅಂತ ನಂಬ್ಕೊಂಡಿದ್ದೀವಿ. ನಮ್ಮ ಭಾರತ ದೇಶ ಯಾವಾಗಲೂ ಚೆನ್ನಾಗಿರಬೇಕು, ಪರಸ್ಪರ ಸೌಹಾರ್ದತೆಯಿಂದಿರಬೇಕು. ನಮ್ಮ ದೇಶವನ್ನು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ದೋಚಿದ್ದಾರೆ. ಅದಕ್ಕೆ ಮುಂಚೆ 1000 ವರ್ಷ ಶೋಷಣೆಗೊಳಗಾಗಿದೆ. ಇಲ್ಲದೆ ಹೋಗಿದ್ರೆ GDP, ಆರ್ಥಿಕತೆ ಎಲ್ಲದರಲ್ಲೂ ನಾವು ಮುಂದೆ ಇರ್ತಿದ್ವಿ. ನಮ್ಮ ದೇಶ 1000 ವರ್ಷದ ಹಿಂದೆ ಹೇಗೆ ಅತ್ಯಂತ ಸಮೃದ್ಧವಾಗಿತ್ತೋ ಹಾಗೆ ಇರಬೇಕು ಅಂತ ನಾವು ಬಯಸ್ತೀವಿ. ಹಾಗಾಗಲಿ ಅನ್ನೋದು ನಮ್ಮ ಆಶೆ. ಉತ್ತರ ಪ್ರದೇಶದ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾ ಇದೆ. ಸರ್ಕಾರಕ್ಕಾಗಲಿ ಅಥವಾ ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಇದರಿಂದ ಆಗೋ ಲಾಭ ಏನು? ಭಾಳ ಜನ ಹರೀಶ್ಜಿ ಒಂದು ಮಾತನ್ನು ಹೇಳ್ತಾರೆ. ಈಗ ಉತ್ತರ ಪ್ರದೇಶ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಬಿಡ್ತು, ಈ ಧಾರ್ಮಿಕ ಪ್ರವಾಸಕ್ಕೆ ಅಥವಾ ಧಾರ್ಮಿಕವಾದಂತಹ ವಿಚಾರಗಳಿಗೆ ಇಷ್ಟು 1000 ಕೋಟಿ ಖರ್ಚು ಮಾಡಬೇಕಾ, ಇದನ್ನು ಹಾಸ್ಪಿಟಲ್ಗಳಿಗೆ ಇನ್ನೊಂದಕ್ಕೆ ವ್ಯಯಿಸಿದ್ರೆ ಆಗ್ತಾ ಇರಲಿಲ್ವೇ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಪರಮ ಮೂರ್ಖತನದ ಪ್ರಶ್ನೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕುಂಭಮೇಳದಲ್ಲಿ 40 ಕೋಟಿ ಜನ ಬರ್ತಾ ಇದ್ದಾರೆ ಅಂದರೆ 40 ಕೋಟಿ ಜನಕ್ಕೆ ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿ, ಅವರಿಗೆ ಟೂರಿಸಮನ್ನು ಡೆವಲಪ್ ಮಾಡಿ, ಆ ಧಾರ್ಮಿಕ ಟೂರಿಸಂ ಮೂಲಕ ಅಂದರೆ ಧಾರ್ಮಿಕ ಪ್ರವಾಸೋದ್ಯಮದ ಮೂಲಕ ಅಲ್ಲಿಗೆ ಬರುವ ದುಡ್ಡನ್ನು ನೀವು ನೋಡಿಬಿಟ್ರೆ 2 ಲಕ್ಷ ಕೋಟಿಗೂ ಅಧಿಕ ಅದರದ್ದು ಆದಾಯ. ಇವತ್ತು ನೋಡಿ, ಎಲ್ಲ ಫ್ಲೈಟ್ಗಳದನ್ನು ನೀವು ನೋಡಿರ್ಬೋದು. ಟಿಕೆಟು ಸಾಮಾನ್ಯವಾಗಿ ಟಿಕೆಟ್ ರೇಟ್ 8,000 ರೂಪೀಸ್ ಇದ್ದರೆ ಇವತ್ತು 34,000 ರೂಪಾಯಿ ತೋರಿಸ್ತಾ ಇದೆ. ಅಂದರೆ ಎಷ್ಟು, ಒಂದಕ್ಕೆ 4ರಷ್ಟು 5ರಷ್ಟು ತಗೋತಾ ಇದ್ದಾರೆ. ಹಾಗೆ ಅಲ್ಲಿನ ರೂಮ್ಗಳು ನಮಗೆ 1,500 2,000 ರೂಪಾಯಿ ಇರೋ ರೂಮ್ಗಳು 8,000 ರೂಪಾಯಿ ಹೇಳ್ತಾ ಇದ್ದಾರೆ. ಅಲ್ಲಿನ ಊಟದ ವ್ಯವಸ್ಥೆ ಇವೆಲ್ಲ ನೋಡಿದಾಗ ಅಲ್ಲಿಗೆ ಬರೋ ಜನ, ಅಲ್ಲಿಗೆ ಬರುವಂತಹ ಜನಗಳು, ಆ ಕರ್ನಾಟಕ ಅಂದರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಖರ್ಚು ಮಾಡೋ ದುಡ್ಡು ಇದೆಲ್ಲ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವ್ರು 10,000 ಕೋಟಿನೋ 20,000 ಕೋಟಿನೋ ಅವ್ರು ಹಾಕಿದ್ರೆ ಬಂಡವಾಳ, ಇವತ್ತು 2 ಲಕ್ಷ 3 ಲಕ್ಷ ಕೋಟಿ ಅವರಿಗೆ ಆದಾಯ ಬರ್ತಾ ಇದೆ. ಅಂದರೆ ಊಹೆನೇ ಮಾಡೋಕ್ಕಾಗದೇ ಇರೋಷ್ಟು ಆದಾಯ ರಿವರ್ಸು ಅವರಿಗೆ. ಅಂದರೆ ನೀವು ಕೇವಲ ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಆರ್ಥಿಕ ದೃಷ್ಟಿಯಿಂದನೂ ಕೂಡ ಅವರಿಗೆ ಸಮೃದ್ಧತೆ ಇದೆ. ಹಾಗಾಗಿ ಇದೊಂದು ಧಾರ್ಮಿಕ ಪ್ರವಾಸೋದ್ಯಮ ಭಾರತದಲ್ಲಿ ಅತಿ ಹೆಚ್ಚು ದುಡ್ಡನ್ನು ತಂದುಕೊಡ್ತಾ ಇರುವಂತಹ ಒಂದು ಉದ್ಯಮ ಆಗಿದೆ. ಇವತ್ತು ತಿರುಪತಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಆ ಉದ್ಯಮದ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂದರೆ, ತಿರುಪತಿ ಪ್ರಸಾದ, ತಿರುಪತಿ ಟೂರಿಂಗು, ತಿರುಪತಿ ವಸತಿ, ಅದಲ್ಲದೆ ಬಸ್ಸು, ಟ್ರಾವೆಲಿಂಗು, ಅದಕ್ಕೆ ಬೇಕಾದ ಪೆಟ್ರೋಲ್ಗಳು, ಅದಕ್ಕೆ ಬೇಕಾಗಿರೋ ದಿನಸಿಗಳು, ಇದೆಲ್ಲ ನೀವು ನೋಡ್ಬಿಟ್ರೆ ಧಾರ್ಮಿಕ ಪ್ರವಾಸೋದ್ಯಮದಲ್ಲಿ ಭಾರತ ಅತ್ಯಂತ ಹೆಚ್ಚು ದುಡ್ಡನ್ನು ಕೊಡ್ತಾ ಇದೆ. ಉತ್ತರ ಭಾರತದ ಈ ಪ್ರಯಾಗರಾಜ್ ಕುಂಭಮೇಳ ಅಂತೂ ನೀವು ಲೆಕ್ಕ ಹಾಕೋಕ್ಕಾಗಬಾರ್ದು, ಅಷ್ಟು ದುಡ್ಡನ್ನು, ಅದು ಕಲ್ಪನೆಗೂ ಮೀರಿದ ದುಡ್ಡನ್ನು ಕೊಡ್ತಾ ಇದೆ. ಅಂತಹ ಒಂದು ಪ್ರಯತ್ನವನ್ನು ಕರ್ನಾಟಕದಲ್ಲಿಯೂ ಕೂಡ ತಿರುಮಲ ಕೂಡಲು ಇಲ್ಲಿ ಕಾವೇರಿ ಕುಂಭಮೇಳವನ್ನು ಆರಂಭಿಸಿದ್ರು. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಟಿ ನರಸೀಪುರದಲ್ಲಿ ತಿರುಮಕೂಡಲು ನರಸೀಪುರ ಅಂತ ಒಂದು ಜಾಗ, ಅಲ್ಲಿ ಮಾಡಬೇಕು ಅಂತ ಆರಂಭ ಆಗಿ ಒಂದು 2-3 ವರ್ಷದಿಂದ, ಒಂದು 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲೇನು ಅಂತ ಹೇಳಿದ್ರೆ, ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ 3ರ ಸಂಗಮದಲ್ಲಿ ಮಾಡ್ತಾ ಇದ್ದಾರೆ. ಇದಿನ್ನೂ ಅದು ತುಂಬ ಜಾಗೃತವಾಗಿ ನಡೀತಾ ಇಲ್ಲ. ನಮ್ಮಲ್ಲಿ ಪ್ರಚಾರದ ಕೊರತೆನೂ ಇದೆ ಮತ್ತು ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಕಡಿಮೆ ಇದೆ. ಆದರೆ ಒಂದು ವೇಳೆ ಅದನ್ನು ಮಾಡಿದ್ರೆ ಅದು ಧಾರ್ಮಿಕ ಅನ್ನೋದು ಒಂದು ದೃಷ್ಟಿ ಆದರೆ, ಇನ್ನೊಂದು ಆರ್ಥಿಕ ದೃಷ್ಟಿ, ಪ್ರವಾಸೋದ್ಯಮದ ದೃಷ್ಟಿನೂ ತುಂಬ ಜಾಸ್ತಿ ಆಗಿಬಿಡುತ್ತದು. ಅದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಉತ್ತರ ಪ್ರದೇಶ ಇವತ್ತು ಇಡೀ ಭಾರತದಲ್ಲೇ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಹೈಯೆಸ್ಟು ಪ್ರವಾಸೋದ್ಯಮದ ಅವಕಾಶಗಳನ್ನು ಬಳಸ್ಕೋತಾ ಇದೆ. ಅಂತಹ ಸಾವಿರಾರು ಪ್ರವಾಸೋದ್ಯಮದ ಅತಿ ಪವಿತ್ರ ತಾಣಗಳು ಕರ್ನಾಟಕದಲ್ಲಿವೆ.
ನಾವು ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ. ಇದು ಮಾತ್ರ ಸತ್ಯ. ಹಾಗೆ ಆದಾಗ ಕರ್ನಾಟಕಕ್ಕೆ ಹೆಚ್ಚು ಅವಕಾಶಗಳು ಸಿಗ್ತವೆ. ಪ್ರವಾಸೋದ್ಯಮ ಜಾಸ್ತಿ ಆದರೆ, ಧಾರ್ಮಿಕ ಪ್ರವಾಸೋದ್ಯಮ ಜಾಸ್ತಿ ಆದರೂ ಕೂಡ ನಮಗೆ ಆರ್ಥಿಕತೆ ಕೂಡ ಚೆನ್ನಾಗಿ ಬೆಳೆಯುತ್ತೆ, ರಾಜ್ಯವು ಬೆಳವಣಿಗೆ ಆಗುತ್ತೆ. ನಮಸ್ಕಾರ. ತಮ್ಮ ನ್ಯೂಸ್ ಆನ್ ನ್ಯೂಸು ಚೆನ್ನಾಗಿ ಬೆಳೀಲಿ, ಇನ್ನಷ್ಟು ಉತ್ಸಾಹಿ ಪತ್ರಕರ್ತರನ್ನು ಬೆಳೆಸೋಂಗಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಯಶಸ್ಸಿನ ಈ ಪಯಣ ಇನ್ನಷ್ಟು ಮುಂದುವರಿಲಿ, ಸ್ವಾವಲಂಬನೆ, ಸದೃಢತೆ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂತ ಹೇಳಿ ಆ ಭಗವತಿ ವಿಜಯಲಕ್ಷ್ಮಿಯಲ್ಲಿ ನಾನು ಪ್ರಾರ್ಥನೆ